ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರದ್ದು ಟಿಫನ್ ಆಯಿತಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ನಮ್ಮ ಮಕ್ಕಳ ಸ್ಕೂಲ್ನ ಪ್ರೋಗ್ರಾಮ್ದು ಮಕ್ಕಳ ಸಂತೆ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ 6th ಪಿ ಯುವರೆಗೂ, ಅದಕ್ಕೂ ಮುಂಚೆ LKGಯಿಂದ 5thವರೆಗೂ ಮಾಡಿದರು. ಇವತ್ತು 6th ಪಿ ಯುವರೆಗೂ ಮಾಡ್ತಾಯಿದ್ದಾರೆ. ಸೊ ಪೇರೆಂಟ್ಸ್ ಎಲ್ರಿಗೂ ಬರಲಿಕ್ಕೆ ಹೇಳಿದರು, ನಾನು ಸಹ ಹೋಗಿದ್ದೆ. ಅದನ್ನೇ ಇವಾಗ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಇಲ್ಲಿ ನಮ್ಮ ಶಾಲೆಯ ಎಲ್ಲ ಟೀಚರ್ಸು ಸೊ ಓಪನಿಂಗ್ ಮಾಡ್ತಾ ಇದ್ದಾರೆ. ಟೇಪ್ ಕಟ್ಟಿಂಗು ಮಕ್ಕಳ ಕೈಲೇ ಮಾಡಿಸ್ತಾ ಇದ್ದಾರೆ. ಸೊ ಕಾರ್ಯಕ್ರಮ ಅಂತೂ ತುಂಬ ಚೆನ್ನಾಗಿ ಬಂತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅದನ್ನು ನಿಮಗೂ ತೋರಿಸೋ ಒಂದು ಸಣ್ಣ ಪ್ರಯತ್ನ. ಎಲ್ಲರೂ ನೋಡಿ ಖುಷಿಪಡಿ, ಎಂಜಾಯ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ, ಓಕೆನಾ? ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇವಾಗ ಟೀಚರ್ಸ್ ಎಲ್ಲರೂ ಪುಟಾಣಿ ಮಕ್ಕಳ ಕೈಯಿಂದ ಟೇಪ್ ಕಟ್ಟಿಂಗ್ ಅಂದರೆ ಓಪನಿಂಗ್ ಮಾಡ್ತಾ ಇದ್ದಾರೆ ಸಂತೆ ಒಳಗಡೆ ಹೋಗಲಿಕ್ಕೆ. ಇಲ್ಲಿ ನೋಡಿ, ಕ್ಲಾಪ್ಸು ಮಕ್ಕಳಿಗೆ ಎಷ್ಟು ಖುಷಿ ಅಂದರೆ ಎಷ್ಟು ಜೋರಾಗಿ ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ಕ್ಲಾಪ್ ಹಾಕ್ತಾಯಿದ್ರು. ಬಟ್ ಅದು ಸೌಂಡ್ ಹಾಕಿದ್ರೆ ನಮ್ಮ ವೈಟಿ ಮಾಮ ಕಾಪಿರೈಟ್ ಕೊಟ್ಬಿಡ್ತಾರೆ. ಅದಕ್ಕೆ ಸೌಂಡ್ಲೆಸ್ ಮಾಡಿ ಬರೀ ನಾನು ಏನು ಎಡಿಟ್ ಮಾಡ್ಕೊಂಡಿದ್ದೆ ಆ ವಿಡಿಯೋ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಪೂಜೆ ಆಗ್ತಾಯಿದೆ. ಸೊ ಟೀಚರ್ಸ್ ಕೈಲಿ ಅದು ಆವಾಗಲೇ ನೋಡಿದ್ದು ಬ್ಯಾಕ್ ಸೈಡಿಂದ, ಇದು ಫ್ರಂಟ್ ಸೈಡ್. ನೋಡಿ, ಈಗ ಓಪನಿಂಗು ಪುಟಾಣಿ ಕಂದಮ್ಮಗಳು. ಸೊ ಅವರು ನಮ್ಮ ಪ್ರಿನ್ಸಿಯವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಟೇಪ್ ಕಟ್ ಮಾಡಲಿಕ್ಕೆ. ಸೊ ಸರ್ ಬಂದರು ನೋಡಿ ಇವಾಗ ಮುಂದೆ. ಅವರು ಇಸ್ಕೊಂಡ್ರೂ ಸಹ ಮತ್ತೆ ಮಕ್ಕಳ ಕೈಲೇ ಕೊಟ್ಟು ಮಕ್ಕಳಿಂದನೇ ಓಪನಿಂಗ್ ಮಾಡಿಸಿದ್ರು. ಅಂದರೆ ಪುಟಾಣಿ ಮಕ್ಕಳ ಕೈಲೇ ಟೇಪ್ ಕಟ್ಟಿಂಗ್ ಮಾಡಿಸಿದ್ರು. ಸೊ ಅದು ಅವರ ದೊಡ್ಡ ಗುಣ. ಆಯಿತು ನೋಡಿ, ಇವಾಗ ಮಕ್ಕಳು ಮಾಡ್ತಾ ಇದ್ದಾರೆ. ಎಷ್ಟು ಖುಷಿ ಗೊತ್ತಾ ಕಂದಮ್ಮಗಳಿಗೆ ಅವ್ರಿಗೆ. ಬಟ್ ನಾವೇನು ಮಾಡ್ತಿದ್ದೀವಿ ಅನ್ನೋದು ಗೊತ್ತಿರಲ್ಲ, ಆದರೂ ಮಾಡಿದ್ರು. ಸೊ ಚೆನ್ನಾಗಿತ್ತು ಕಾರ್ಯಕ್ರಮ. ಈಗ ನೋಡಿ, ನಮ್ಮ ಮಕ್ಕಳು ಏನೆಲ್ಲ ವೆರೈಟಿ ಮಾಡಿದ್ದಾರೆ. ಪಾನಿಪುರಿ, ಬೇಲ್ಪುರಿ, ಮಸಾಲೆ ಪುರಿ, ಎಳ್ನೀರು, ಪ್ರತಿಯೊಂದು ತರಕಾರಿ. ಈಗ ನಮ್ಮ ಹಳ್ಳಿಗಳ ಸೈಡ್ ಏನೆಲ್ಲ ಸಿಗುತ್ತೆ, ಯಾರ ಮನೆಯಲ್ಲಿ ಏನೆಲ್ಲ ತೋಟಗಳಲ್ಲಿ ಬೆಳೆದಿದ್ರೋ ಆ ತೋಟದ ಐಟಮ್ಸ್ ಅಷ್ಟು ತಂದಿದ್ರು. ಅಂದರೆ ಅವ್ರು ಬೆಳೆದಿರೋ ತರಕಾರಿ ಆಗ್ಬೋದು, ಎಳ್ನೀರು, ತೆಂಗಿನಕಾಯಿ, ಹುಳ್ಳಿಕಾಳು, ಕೊತ್ತಂಬರಿ ಸೊಪ್ಪು, ಕಲ್ಲಂಗಡಿ ಹಣ್ಣು, ಪ್ರತಿಯೊಂದು ಐಟಮೂ ಇಂಥದ್ದಿಲ್ಲ ಅನ್ನಂಗಿಲ್ಲ. ಒಂದೊಂದು ಅಂಗಡಿಲೂ ಒಂದೊಂದು ಥರ ವೆರೈಟಿ. ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಎಲ್ಲ ಥರನೂ ತೊಗೊಂಡು ಬಂದಿದ್ರು. ಬಟ್ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಮಾತ್ರ. ಇದು ನನ್ನ ಮಗರಾಯ ಅಲ್ಲಿ ಕೆಳಗಡೆ ಕೂತಿದ್ದನಲ್ಲ ಅವನು. ಸೊ ಒಂದು ಟೀಮಲ್ಲಿ 3 ಜನ ಅಂತೇಳಿ ನೋಡಿ, ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಒಂದು ಕಡೆ ಕೊಡ್ತಾ ಇದ್ದಾರೆ. ಇದು ನಾನು ಶಾಪಲ್ಲಿಟ್ಟಿರೋ ಸ್ವಲ್ಪ ಐಟಮು ಟೀಚರ್ಸ್ ಕಡೆಯಿಂದನೇ ಅವರೇ ಕಳಿಸ್ಲಿಕ್ಕೆ ಹೇಳಿದರು. ಸೊ ಇದು ನನ್ನ ಮುದ್ದು ಗೊಂಬೆ ಇಟ್ಟಿರೋ ಐಟಮು. ಸೊ ಇದು ನನ್ನ 2ನೇ ಮಗಳು ಮಾಡ್ತಾ ಇರೋದಿದ್ದು. ಸೊ ಎಲ್ಲರೂ ಎಲ್ಲ ಥರ ಅವ್ರವ್ರ ಅನುಕೂಲಕ್ಕೆ ತಕ್ಕನಂಗೆ ಅಂಗಡಿಗಳಿರೋರು, ದಿನಸಿ ಅಂಗಡಿ, ಚಿಲ್ಲರೆ ಅಂಗಡಿ, ಫ್ಯಾನ್ಸಿ ಸ್ಟೋರು, ಸೊ ಈ ಥರ ಇರೋರೆಲ್ಲ ಅವ್ರವ್ರ ಅಂಗಡಿಯಿಂದ ತಂದಿದ್ರು. ಏನು ಇಲ್ಲ ಅನ್ನೋರು ಈಗ ಪಾನಿಪುರಿ, ಮಸಾಲೆ ಪುರಿ ಈ ಥರದ್ದೆಲ್ಲ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಕೊಡ್ತಾ ಇದ್ದಾರೆ ಮಕ್ಕಳು. ತುಂಬ ಚೆನ್ನಾಗೇ ಮಾಡಿದ್ರು. ಸೊ ಚೆನ್ನಾಗಿ ಬಂತು ಪ್ರೋಗ್ರಾಮ್. ಈ ಟೀಚರ್ಸ್ ಸಹ ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಡಿ. ಇದು ಪುಟಾಣಿ ಕಂದ ಹಾಯ್ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು. ಯಾರಿಗೆಲ್ಲ ಪಾನಿಪುರಿ ಬೇಕು, ಕಲ್ಲಂಗಡಿ ಹಣ್ಣು ಬೇಕು, ಜ್ಯೂಸ್ ಬೇಕು, ವಿಡಿಯೋದಲ್ಲಿ ನೋಡಿಕೊಂಡು ವಿಡಿಯೋದಲ್ಲೇ ತೊಗೊಂಡ್ಬಿಡಿ, ಓಕೆನಾ? ಬಟ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್. ದಯವಿಟ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಎಲ್ರಿಗೂ ನಿಮ್ಮ ಪ್ರೋತ್ಸಾಹ ತುಂಬಾ ಬೇಕಿದೆ. YTL ಅಂತೂ ಈ ನಡುವೆ ತುಂಬ ಜನ ಹೊಸಬ್ರಿದ್ದಾರೆ. ಸೊ ಅದು ಅವರ ಮುಂದಿನ ಭವಿಷ್ಯಕ್ಕೆ ಯೋಚನೆ ಮಾಡಿರ್ತಾರೆ ಅಂದ್ಕೊತೀನಿ. ಸೊ ಎಲ್ರಿಗೂ ಸಪೋರ್ಟ್ ಮಾಡಿ. ನಾನು ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಶಾಪ್ ಹತ್ರ ಬಂದೆ. ಬರೋವಷ್ಟರಲ್ಲಿ ನೋಡಿ ಐಟಮ್ ಅವ್ರು ಬೇರೆ ಬಂದಿದ್ದರು. ಸೊ ಸ್ವಲ್ಪ ಎಲ್ಲ ಖಾಲಿ ಆಗಿದ್ದಿರೋ ಐಟಮ್ ತೊಗೋಬೇಕಿತ್ತು. ಅಲ್ಲಿಂದ ಬಂದವಳೆ ಸ್ವಲ್ಪ ಐಟಮ್ಸ್ಗಳೆಲ್ಲ ತೊಗೊಂಡೆ. ಇದೆಲ್ಲ ಹೊಸ್ದಾಗಿ ಬಂದಿರೋ ಕಲೆಕ್ಷನು, ಸರಿಯಾಗಿ ಕಾಣಿಸ್ತಿಲ್ಲ ಅಂದ್ಕೊತೀನಿ. ಇದಂತೂ ಇವಾಗ ಎಲ್ಲ ಕಡೆ ಓಡ್ತಿದೆ. ಯಾರೇ ಸಣ್ಣ ಮಕ್ಕಳು ಬಂದರು ಆಂಟಿ ಮಣಿದು ಕೊಡಂಟಿ, ಮಣಿದು ಕೊಡಂಟಿ ಅಂತಾರೆ. ಮತ್ತು ಓಲೆ ಜುಮ್ಕೆ ಡೈಲಿ ಯೂಸ್ ಮಾಡೋದು ಫ್ಯಾನ್ಸಿ ಐಟಮು ತುಂಬಾ ಖಾಲಿ ಆಗಿಬಿಟ್ಟಿತ್ತು. ಎಮರ್ಜೆನ್ಸಿ ಅಂದರೆ ಒಂದು 10 ಪೀಸ್ ಇರಲಿಲ್ಲ. ಸೊ ಅದಕ್ಕೆ ಅದನ್ನೇ ಒಂದು 70 ಪೀಸ್ ತೊಗೊಂಬಿಟ್ಟಿದ್ದೆ. ಇದು ಬಂದು ಕೈ ಚೈನು. ಅಪ್ಪ ಇದು ಆ್ಯಂಕ್ಲೆಟ್ಟು ಫ್ರೆಂಡ್ಸ್.
ಈ ಒಂದು ಐಟಮ್ಗೆ ಮೊನ್ನೆ ಸ್ಕೂಲ್ ಫಂಕ್ಷನ್ ಆಯಿತು, ಬೇಕು ಅಂದಿದ್ರು ಡ್ಯಾನ್ಸಿಗೆ. ಇಡೀ ಚಿಕ್ಕಪೇಟೆ ಹುಡುಕ್ಬಿಟ್ಟೆ ನಾನು, ಎಲ್ಲೂ ಸಹ ಸಿಗಲಿಲ್ಲ ಇದು. ಸೊ ನೋಡಿ, ಈಗ ಅಂಗಡಿ ಹತ್ರನೇ ಬಂದು ಕೊಟ್ಟೋದ್ರು. ಸುಮಾರು ಇದು ಒಂದು 100 ಪೀಸ್ ತೊಗೊಂಡಿದ್ದೀನಿ ನಾನು. ಇಲ್ಲಿ ಏನಿದೆ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಆ್ಯಂಕ್ಲೆಂಟು ಮತ್ತು ಕೈ ಚೈನ್ ಬ್ರಾಸ್ಲೆಟ್ ಡಿಸೈನ್ಗಳೇ ಬೇರೆ ಬೇರೆ. ಸೊ ಈಗ ಇದನ್ನೆಲ್ಲ ಜೋಡಿಸ್ಕೊಂಡು ಮತ್ತು ನಾನು ಸ್ಕೂಲಿಂದ ತಂದಿದ್ದು ಸ್ವಲ್ಪ ಐಟಮ್ ಅದನ್ನು ಎಲ್ಲ ಜೋಡಿಸ್ಕೊಂಡು ಸೊ ನೆಕ್ಸ್ಟು ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಉಗುರು ಬಣ್ಣ, ಕಲರ್ಸ್ ಅಮ್ಮ ಅದೇರೆ. ಈಗ ಎಲ್ಲರೂ ಟಾಪ್ ತೊಗೊಂಡ್ರೆ ಟಾಪು, ಸ್ಯಾರಿ ತೊಗೊಂಡ್ರೆ ಸ್ಯಾರಿ, ಅದ್ರ ಜೊತೆಲೇ ತೊಗೊಬರ್ತಾರೆ, ಆಂಟಿ ಕಲರ್ ಮ್ಯಾಚ್ ಮಾಡಿಕೊಟ್ಬಿಡಿ ಅಂತ. ಸೊ ಇದು ಸ್ವಲ್ಪ ಖಾಲಿ ಆಗಿತ್ತು, ಅದನ್ನು ಕೂಡ 1-2 ಬಾಕ್ಸ್ ತೊಗೊಂಡೆ. ಕಲರ್ ಮಾತ್ರ ತುಂಬ ಚೆನ್ನಾಗಿದೆ, ಇಂಥ ಕಲರ್ ಇಲ್ಲ ಅನ್ನಂಗಿಲ್ಲ, ಎಲ್ಲ ಕಲರು ತುಂಬ ಚೆನ್ನಾಗಿದೆ. ನಾನು ಸೊ ಇದನ್ನೆಲ್ಲ ಜೋಡಿಸ್ಕೊಂಡು ಹಾಗೆ ನೆಕ್ಸ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಬ್ಯಾಂಗಲ್ಸು ಸುಮಾರು ಒಂದು 5 ಬಾಕ್ಸ್ ಏನೋ ತೊಗೊಂಡೆ. ಎಲ್ಲ ಒಂದೊಂದು ಡಿಸೈನ್ ಒಂದೊಂದು ಥರ ಇದೆ, ಅದರಲ್ಲೂ ಮಸ್ಟರ್ಡ್ ಕಲರ್ಗಳು ಬಂದಿದ್ದಾವೆ, ತುಂಬ ಕಲರ್ಸ್ ಎಲ್ಲ ಚೆನ್ನಾಗಿದೆ. ಸೊ ಇದು ಎತ್ತಿಟ್ಕೊಂಡ್ಬಿಡ್ತೀನಿ ಫಸ್ಟು, ಎತ್ತಿಟ್ಕೊಂಡು ಹಾಗೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ಹೊಸ್ದಾಗಿ ನೋಡ್ತಿರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್, ಓಕೆನಾ. ಹಾಗೆ ಒಂದು ಲೈಕ್ ಕೊಟ್ಬಿಡಿ, ಕಮೆಂಟ್ ಹಾಕಿ. ಇದು ಇವಾಗ ಬಾಕ್ಸಲ್ಲಿ ನಾನು ಏನು ತೊಗೊಂಡಿದ್ದೆ ಎಲ್ಲ ಸೊಕೇಶಿಗೆ ಜೋಡಿಸ್ಕೊಂಡೆ, ಅಂದರೆ ಸ್ವಲ್ಪ ಜೋಡಿಸ್ಕೊಂಡು ಮಿಕ್ಕಿದ್ದ ಹಾಗೆ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಅದು ಖಾಲಿ ಆದಂಗೆ ಹಾಗೆ ಹಾಕ್ಕೊಳ್ಳೋದು. ಎಲ್ಲ ಕಲರ್ಸಲ್ಲೂ ಒಂದೊಂದು 2-3 ಪೀಸ್ ಆ ಥರ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ. ಸೊ ಇದರಲ್ಲೇ ಮುಗಿಯುತ್ತೆ ಅಂದ್ಕೊಂಡೆ. ಹಾಗೆ ಇದು ಆವಾಗಲೇ ನಾನು ತೋರಿಸಿದ್ದು ಅಷ್ಟು ಆಪೋಸಿಟ್ ಬೆಳಕಿನ ಸೈಡಿಗೆ ಅದು ಕ್ಲಿಯರಾಗಿ ಕಾಣಲಿಲ್ಲ. ಇದು ಒಂಥರ ಸಿಂಪಲ್ಲಾಗಿದೆ, ಈಗ ಮಕ್ಕಳು ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ದೊಡ್ಡವ್ರು ಯೂಸ್ ಮಾಡ್ತೀವಿ ಅಂದರೆ ನಾವು ಸಹ ಹಾಕ್ಬೋದು. ಒಂದೇ ಡಿಸೈನಲ್ಲಿ ಇದು ಡಾಲರ್ ಇರೋದು ಒಂದಿದೆ ಮತ್ತು ಪ್ಲೈನ್ ಇನ್ನೊಂದಿದೆ. ಅದರಲ್ಲಿ ಬ್ಲಾಕು, ವೈಟು, ಮೆರೂನು, ಬ್ಲೂ 4 ಕಲರು. ಸೊ ಎಲ್ಲ ಡಾಲರ್ ಇರೋದು ಒಂದು 4 ಪೀಸು, ಡಾಲರ್ ಲೆಸ್ ಒಂದು 4 ಪೀಸ್ ಅಷ್ಟೇ ತೊಗೊಂಡೆ. ಸೊ ಕೆಲವೊಬ್ಬರು ಇಷ್ಟಪಡ್ತಾರೆ, ಕೆಲವೊಬ್ಬರು ಇಷ್ಟಪಡಲ್ಲ, ಹಾಗಾಗಿ ಸ್ವಲ್ಪನೇ ತೊಗೊಂಡೆ. ಇದು ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದಕ್ಕೆ ಇಯರಿಂಗ್ ಬಂದಿಲ್ಲ, ಬಟ್ ನೆಕ್ಗೆ ಅಷ್ಟೇ ಗೋಲ್ಡು ಮತ್ತು ಸಿಲ್ವರಲ್ಲಿ ಬಂದಿದೆ. 1 ಲೇಯರ್, 2 ಲೇಯರ್ದು, 3 ಲೇಯರ್ ಎಲ್ಲ ಒಂದೊಂದು ಚೆನ್ನಾಗಿದೆ ಇದು. ಸೊ ಕಂಫರ್ಟಬಲಾಗಿ ಕುತ್ಕೊಳ್ಳುತ್ತೆ, ಆ ಕಡೆ ಹೋಯ್ತು ಈ ಕಡೆ ಹೋಯ್ತು ಹಿಂಗೆ ಎಳ್ಕೊಬೇಕು ಅನ್ನಂಗೇನಿಲ್ಲ ಇದು. ಸೊ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಅದೇ ಇದನ್ನು 2 ಪೀಸ್ ತೊಗೊಂಡೆ, ಸಿಂಗಲ್ಲು, ಡಬಲ್ಲು, ತ್ರಿಬಲ್ಲು. ಸೊ ಅದಕ್ಕೆ ಇಯರಿಂಗ್ ಕೊಟ್ಟಿಲ್ಲಲ್ಲ, ಅದಕ್ಕೆ ನಾನೇ ಇದ್ದಿದ್ರಲ್ಲಿ ಸ್ವಲ್ಪ ಮ್ಯಾಚ್ ಮಾಡಿದ್ದೀನಿ, ಅದನ್ನು ಸಹ ತೋರಿಸ್ತೀನಿ ನೋಡಿ ನಿಮಗೆ. ಗೋಲ್ಡ್ಗೆ ಈಗ ಏನು ಇದಿದೆಯಲ್ವಾ ಕ್ಲಿಯರಾಗಿ ಕಾಣ್ತಾ ಇದೆ ಅಂದ್ಕೊತೀನಿ ನೋಡಿ. ಒಟ್ಟಲ್ಲಿ ಪಕ್ಕ ಮ್ಯಾಚ್ ಆಗುತ್ತೆ, ಗೊತ್ತಾಗಲ್ಲ ಬೇರೆ ಬೇರೆ ಅನ್ಸಲ್ಲ. ಸೊ ಹಾಗಾಗಿ ನೋಡಿ, ಅದು 2 ಲೇಯರ್ ಇದೆಯಲ್ವಾ. ಸೊ ಇದಕ್ಕೆ ಇದರಲ್ಲೂ ರಿಂಗಿಗೂ ಸಹ ಗೋಲ್ಡು, ಅದರಲ್ಲೂ ಸ್ಟೋನ್ ಇದೆ, ಇದರಲ್ಲೂ ಸ್ಟೋನ್ ಇದೆ. ಸೊ ಇದಕ್ಕೆ ಅದು ಮ್ಯಾಚ್ ಆಗುತ್ತೆ ಅಂದ್ಕೊಂಡು ತೊಗೊಂಡೆ. ಇನ್ನೊಂದು ಬಂದು ಪ್ಲೈನ್ ಬೇಕಾದರೂ ಹಾಕ್ಬೋದು. ಈಗ ಸ್ಟೋನು ಒಬ್ಬೊಬ್ರು ಕೂದಲು ಸಿಗಾಕೊಳ್ಳುತ್ತೆ ಅಂತಾರಲ್ವ, ಸೊ ಆ ಥರದವರೆಲ್ಲ ಪ್ಲೈನ್ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಅದು ಒಂದು ಗೋಲ್ಡ್ ಪ್ಲೈನ್ ರಿಂಗ್ ತೊಗೊಂಡೆ. ಇದಕ್ಕೆ ತೊಗೊಂಡೆ. ಇದು ಬಂದು ಸಿಲ್ವರ್ ಕಲರಲ್ಲಿದೆ, ಅದಕ್ಕೆ ಸಿಲ್ವರ್ ರಿಂಗೇ ತೊಗೊಂಡೆ. ನೋಡೋಣ, ನಮ್ಮ ಚಾಯ್ಸ್ ಒಂಥರ ಇದ್ದರೆ ಇನ್ನೊಬ್ರು ಚಾಯ್ಸ್ ಇನ್ನೊಂದು ಥರ ಇರುತ್ತಲ್ವ. ಸೊ ಅವರವರ ಟೇಸ್ಟಿಗೆ ಯಾವ ಥರ ಇರುತ್ತೋ ಆ ಥರ ಮ್ಯಾಚ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ. ಇಷ್ಟು ತನಕ ವಿಡಿಯೋ ನೋಡಿದವ್ರು ಎಲ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದು ಲಾಸ್ಟ್ನೇದಾಗಿ ಉಗುರು ಬಣ್ಣ, ಇಂಥ ಕಲರ್ ಇಲ್ಲ ಅನ್ನೋಂಗಿಲ್ಲ ನೋಡಿ ಫ್ರೆಂಡ್ಸ್. ಸುಮಾರು ಚೆನ್ನಾಗಿ ಕೇಳ್ತಿದ್ದಿತ್ತು ಡಾರ್ಕ್ ಕಲರ್ಸ್ಗಳಲ್ಲೇ. ಯಾಕೋ ಈ ನಡುವೆ ಮುಂಚೆ ಎಲ್ಲ ಲೈಟು ಹಾಕಿದ್ರೂ ಗೊತ್ತಾಗಬಾರ್ದು ಆಂಟಿ ಆ ಕಲರ್ ಕೊಡಿ ಅನ್ನೋರು. ಈಗೆಲ್ಲ ತುಂಬ ಡಾರ್ಕ್ ಕೇಳ್ತಾರೆ ನೋಡಿ. ಯಾರೋ ಬೇಬಿ ಪಿಂಕ್ ಲೆಗ್ಗಿನ್ಸ್ ತೊಗೊಂಡು ಅದಕ್ಕೆ ಮ್ಯಾಚ್ ಉಗುರು ಬಣ್ಣ ಕೇಳಿದ್ರು, ಅದು ನೋಡಿ ಕರೆಕ್ಟಾಗಿದೆ ಬೇಬಿ ಪಿಂಕು. ಸೊ ಇದರಲ್ಲಿ ಎಲ್ಲ ಕಲರ್ಸ್ ಇದೆ ನೋಡಿ. ಇವೆಲ್ಲ ರೇರ್ ಕಲರ್ಗಳು, ತುಂಬ ಚೆನ್ನಾಗಿದ್ದಾವೆ ಕಲರ್ಸ್ಗಳು, ನೀವು ನೋಡ್ತಾ ಇರ್ಬೋದು. ಎಲ್ಲ ಡಾರ್ಕ್ ಕಲರ್ಸು ಇದೆ, ಎಲ್ಲ ಲೈಟ್ ಕಲರ್ಸು ಇದೆ. ಸೊ ತುಂಬ ಚೆನ್ನಾಗಿದೆ. ದಯವಿಟ್ಟು ನಿಯರ್ ಬೈ ಇರೋರು, ನನ್ನ ವಿಡಿಯೋ ರೀಚ್ ಆಗಿರೋರು ಶಾಪಿಗೆ ಬಂದು ವಿಸಿಟ್ ಮಾಡಿ, ದೂರ ಇರೋರು ಲೈಕ್ ಕೊಟ್ಟು ಶೇರ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.